ಕೆಲಸಗಳಾಗ್ತಿಲ್ವಾ? ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆ, ಇಡೀ ಜಿಲ್ಲೆಯಲ್ಲಿ ಜನಪರವಾಗಿರುವಂಥ ಕೆಲಸ ಆಗ್ತಿದೆ. ಇದನ್ನು ಸಹಿಸುವಂಥ ಮನಸ್ಥಿತಿ ಇರಲಿ. ಅಭಿಯವರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತೀವಿ. ಏನಂತ ಹೇಳಿದ್ರೆ, ಒಂದು ಜವಾಬ್ದಾರಿ ಇದ್ದಾಗ ಜವಾಬ್ದಾರಿನ ಮರೆತು ನಡಿಬೇಡಿ ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತೀವಿ. ಯಾಕೆಂದರೆ ಸಾಮರಸ್ಯ ಭಾಳ ಮುಖ್ಯ ಆಗುತ್ತೆ. ಸಾಮರಸ್ಯವನ್ನು ಕೆಡಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ರಾಜಕಾರಣನೇ ಇದಾಗಿದೆ. ಬದುಕಿನ ವಿಚಾರಗಳು ರಾಜಕಾರಣ ಇಲ್ಲ, ಕೇವಲ ಭಾವನೆ ಕೇಳಿಸುವಂಥ ರಾಜಕಾರಣ ಮಾಡ್ತಿದ್ದಾರೆ. ಇದನ್ನು ನಾವು ಗಟ್ಟಿಯಾಗಿ ಧ್ವನಿಯಿಂದ ಖಂಡಿಸ್ತೇವೆ. ಅಭಿವೃದ್ಧಿನ ನಿಮ್ಮ ಒಳ್ಳೆ ರೀತಿಯಲ್ಲಿ ರಚನಾತ್ಮಕವಾಗಿರುವಂಥ ವಿರೋಧ ಪಕ್ಷವಾಗಿ ನಡೆಯುವಂಥ ಪ್ರಯತ್ನ ಮಾಡಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಸೆಂಟ್ರಲ್ ಗ್ರಾಂಟ್ಸ್ ಅಂತ ತರಲಿ, ಮಾಡಲಿ, ನಾವು ಮಾಡಿದ್ವಿ ಅಂತ ಹೇಳಿ. ಈಗ ಒಂದು ವ್ಯವಸ್ಥೆಯಲ್ಲಿ ಆಡಳಿತ ವಿರೋಧ ಪಕ್ಷ ಇರೋದು ಸಹಜ. ವಿರೋಧ ಪಕ್ಷ ಇದ್ದಾಗ ರಚನಾತ್ಮಕವಾಗಿರುವಂಥದ್ದು ಮಾಡಬೇಕಾಗಿಲ್ಲ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜನಪ್ರತಿನಿಧಿ ಆಗಕ್ಕೆ ಜವಾಬ್ದಾರಿ ಇದೆಯಾ? ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಈಗೇನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ? ಜನ ದೇಶವನ್ನ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇರಲಿ, ಅವ್ರು ಕೋಆಪರೇಟ್ ಮಾಡಲಿ. 100% ಇಲ್ಲಿ ನಮ್ಮ ಕಾರ್ಪೊರೇಟರ್ ಮೇಲೆ ಕೈ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜವಾಬ್ದಾರಿ ಅಂತಾರೆ. ಇವ್ರ ಜವಾಬ್ದಾರಿ ಅಲ್ಲಿಂದ ಬಂದಿರೋದು ನನಗೆ ಆನ್ಸರ್ ಮಾಡೋಗಿ ಅಂದ್ರೆ ಆನ್ಸರ್ ಮಾಡ್ತಾರೆ. ಇವ್ರ ಏರಿಯಾಗೆ ಬಂದ್ಬಿಟ್ಟು ಇವ್ರ ಜವಾಬ್ದಾರಿನ ಇವ್ರ ಸಮರ್ಪಕವಾಗಿ ಮಾಡಿದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರೆ ಅಂದ್ರೆ ಸರಿ. ಇವ್ರದೇ ಸರ್ಕಾರ ಇದ್ದಾಗ NH ನೀವು ನೋಡ್ಬೋದು, ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಜನಕ್ಕೆ. ನಾನು ಬಂದ್ಮೇಲೆ ಬಗೆಹರಿಸಿ ಇವ್ರದೇ ಲೀಡರ್ಗಳಿದ್ರು, ಇವ್ರದೇ ನಗರ ಅಭಿವೃದ್ಧಿ ಪ್ರಾಧಿಕಾರದವ್ರು ಒಬ್ರು ಲೀಡರ್ ಇದ್ರು. ಇಲ್ಲಿ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡಿದ್ರು ಬಿಟ್ಟರೆ NH ಇದುವರೆಗೆ ಕಂಪ್ಲೀಟ್ ಮಾಡಿಲ್ಲ. ಇವ್ರು ಇದನ್ನು ಅದೇ ಥರ ಮಾಡಕ್ಕೆ ಹೋಗಿದ್ದನ್ನ ನಾವು ಕೇಳಕ್ಕೆ ಹೋಗೋ ಹೊತ್ತಿಗೆ ನಮ್ಮೇಲೆ ಅಲ್ಲೇ ಮಾಡಕ್ಕೆ ಬರೋದಿಲ್ಲ. ಈಗ ನಾನು ಹೇಳೋದು, ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾವುದೇ ರೀತಿಯಲ್ಲಿ ನಾವು ಬದ್ಧವಾಗಿ ನಿಲ್ತೀವಿ. ಇದರೊಳಗೆ ನಮ್ಮ ಕಾಂಪ್ರಮೈಸೇ ಇಲ್ಲ. ಈ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಮತದಾರರ ಗೌರವ ಉಳಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರ ಎಲ್ಲ ಗ್ಯಾರಂಟಿಗಳ ಜೊತೆಯಲ್ಲಿ 100 ಕೋಟಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದನ್ನು ಸಹಿಸಲಾಗ್ತಿರದಿರುವಂತಹ CT ರವಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಏನ್ರಿ ಮಾಡ್ತಿದ್ದಾರೆ? ಅವ್ರ ಜವಾಬ್ದಾರಿ ಇದೆಯೇನ್ರಿ ಅವರಿಗೆ? ಈ ಕ್ಷೇತ್ರದ ಮತದಾರರ ಒಂದು ಋಣ ಇಲ್ಲೇನ್ರಿ ಅವರಿಗೆ? 4 ಬಾರಿ ಅವರನ್ನ ಶಾಸಕರು ಮಾಡ್ಲಿಲ್ಲೇನ್ರಿ ಈ ಚಿಕ್ಕಮಗಳೂರು ಕ್ಷೇತ್ರ? ಈ ಭಾಗಕ್ಕೆ ಅವ್ರಿಗೆ ಅಧಿಕಾರ ಇದ್ದಾಗ ಯಾಕ್ರಿ ಮಾಡಲಿಲ್ಲ? ಈಗ ನಡೀತಿದೆ ಅಂತ ಹೇಳಿದ್ರೆ ಆಯ್ತಪ್ಪ, ಒಳ್ಳೆ ರೀತಿ ಮಾಡಿ ಅಂತ ಅವ್ರ ಕಂಪ್ನಿಯವರೇ ತಾನೆ. ಮೊನ್ನೆ ಎಲ್ಲ ನೋಡಿದೆ ಎಂತ ಲೂಟಿಗೆ ಯಾರು ಟ್ಯಾಗ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಉತ್ತರ ಕೊಡಬೇಕು. ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು ನಿಲ್ಲಿಸಬೇಕಾಗುತ್ತೆ. ಇವತ್ತು ಗಂಭೀರವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಜನಪ್ರತಿನಿಧಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಯಾರೂ ಸಹಿಸೋದಿಲ್ಲ. ಸೆಂಟ್ರಲ್ ಗ್ರಾಂಟ್ಸ್ ಅಂತ ತರಲಿ, ಮಾಡಲಿ, ನಾವು ಮಾಡಿದ್ವಿ ಅಂತ ಹೇಳಿ. ಈಗ ಒಂದು ವ್ಯವಸ್ಥೆಯಲ್ಲಿ ಆಡಳಿತ ವಿರೋಧ ಪಕ್ಷ ಇರೋದು ಸಹಜ. ವಿರೋಧ ಪಕ್ಷ ಇದ್ದಾಗ ರಚನಾತ್ಮಕವಾಗಿರುವಂಥದ್ದು ಮಾಡಬೇಕಾಗಿಲ್ಲ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜನಪ್ರತಿನಿಧಿ ಆಗಕ್ಕೆ ಜವಾಬ್ದಾರಿ ಇದೆಯಾ? ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಈಗೇನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ? ಜನ ದೇಶವನ್ನ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇರಲಿ, ಅವ್ರು ಕೋಆಪರೇಟ್ ಮಾಡಲಿ. 100% ಇಲ್ಲಿ ನಮ್ಮ ಕಾರ್ಪೊರೇಟರ್ ಮೇಲೆ ಕೈ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜವಾಬ್ದಾರಿ ಅಂತಾರೆ. ಇವ್ರ ಜವಾಬ್ದಾರಿ ಅಲ್ಲಿಂದ ಬಂದಿರೋದು ನನಗೆ ಆನ್ಸರ್ ಮಾಡೋಗಿ ಅಂದ್ರೆ ಆನ್ಸರ್ ಮಾಡ್ತಾರೆ. ಇವ್ರ ಏರಿಯಾಗೆ ಬಂದ್ಬಿಟ್ಟು ಇವ್ರ ಜವಾಬ್ದಾರಿನ ಇವ್ರ ಸಮರ್ಪಕವಾಗಿ ಮಾಡಿದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡಕ್ ಬರ್ತಾರೆ ಅಂದ್ರೆ ಸರಿ. ಇವ್ರದೇ ಸರ್ಕಾರ ಇದ್ದಾಗ NH ನೀವು ನೋಡ್ಬೋದು, ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಜನಕ್ಕೆ. ನಾನು ಬಂದ್ಮೇಲೆ ಬಗೆಹರಿಸಿ ಇವ್ರದೇ ಲೀಡರ್ಗಳಿದ್ರು, ಇವ್ರದೇ ನಗರ ಅಭಿವೃದ್ಧಿ ಪ್ರಾಧಿಕಾರದವ್ರು ಒಬ್ರು ಲೀಡರ್ ಇದ್ರು. ಇಲ್ಲಿ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡಿದ್ರು ಬಿಟ್ಟರೆ NH ಇದುವರೆಗೆ
ನೆಗ್ಲೆಕ್ಟ್ ಮಾಡಿಲ್ಲ. ಇವ್ರು ಇದನ್ನು ಅದೇ ಥರ ಮಾಡಕ್ಕೆ ಹೋಗಿದ್ದನ್ನ ನಾವು ಕೇಳಕ್ಕೆ ಹೋಗೋ ಹೊತ್ತಿಗೆ ನಮ್ಮ ಮೇಲೆ ಅಲ್ಲೇ ಮಾಡಕ್ಕೆ ಬರೋದಿಲ್ಲ. ಈಗ ನಾನು ಹೇಳೋದು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾವುದೇ ರೀತಿಯಲ್ಲಿ ನಾವು ಬದ್ಧವಾಗಿ ನಿಲ್ತೀವಿ. ಇದರೊಳಗೆ ನಮ್ಮ ಕಾಂಪ್ರಮೈಸೇ ಇಲ್ಲ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಮತದಾರರ ಗೌರವ ಉಳಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರ ಎಲ್ಲ ಗ್ಯಾರಂಟಿಗಳ ಜೊತೆಯಲ್ಲಿ ನೂರಾರು ಕೋಟಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದನ್ನು ಸಹಿಸಲಾಗ್ತಿರುವಂತಹ CT ರವಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಏನ್ರಿ ಮಾಡ್ತಿದ್ದಾರೆ ಅವ್ರ ಜವಾಬ್ದಾರಿ ಇದೆಯೇನ್ರಿ ಅವರಿಗೆ? ಈ ಕ್ಷೇತ್ರದ ಮತದಾರರ ಒಂದು ಋಣ ಇಲ್ಲೇನ್ರಿ ಅವರಿಗೆ? 4 ಬಾರಿ ಅವರನ್ನ ಶಾಸಕರು ಮಾಡ್ಲಿಲ್ಲೇನ್ರಿ ಈ ಚಿಕ್ಕಮಗಳೂರು ಕ್ಷೇತ್ರ? ಈ ಭಾಗಕ್ಕೆ ಅವ್ರಿಗೆ ಅಧಿಕಾರ ಇದ್ದಾಗ ಯಾಕ್ರಿ ಮಾಡಲಿಲ್ಲ? ಈಗ ನಡೀತಿದೆ ಅಂತ ಹೇಳಿದ್ರೆ ಆಯ್ತಪ್ಪ, ಒಳ್ಳೆ ರೀತಿ ಮಾಡಿ ಅಂತ ಅವ್ರ ಕಂಪ್ನಿಯವರೇ ತಾನೆ. ಮೊನ್ನೆ ಎಲ್ಲ ನೋಡಿದೆ ಎಂತ ಲೂಟಿ ಅಂತ. ಲೂಟಿಗೆ ಯಾರು ಟ್ಯಾಗ್ ಆಗಿದ್ದಾರೆ ಅಂತ ಹೇಳಿ ಅವ್ರು ಉತ್ತರ ಕೊಡಬೇಕು. ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು ನಿಲ್ಲಿಸಬೇಕಾಗುತ್ತೆ. ಇವತ್ತು ಗಂಭೀರವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಜನಪ್ರತಿನಿಧಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಯಾರೂ ಸಹಿಸೋದಿಲ್ಲ.